ಮಾಸಲ್ಲ ಇಂಗ್ಲಿಷಲ್ಲ ಪಾಂಡುರಂಗ ವಿಟ್ಲ ಮಾಲಲ್ಲಿ ನೋಡಿದ್ಯೇನೋ ಎಷ್ಟು ಚೆನ್ನಾಗಿ ಜೋಡಿಗಳು ಐಸ್ ಕ್ರೀಮ್ ತಿನ್ಕೊಂಡು ಮಜಾ ಮಾಡ್ತಿದ್ರು. ಲೋ ಪದ್ದು, ನೀನ್ ಯಾಕೋ ಬೇಜಾರ್ ಮಾಡ್ಕೋತ್ಯಾ? ನಾನೇ ನಿನ್ ಪಾಲಿಗೆ ಸತ್ತೋಗಿದ್ದೀನ. ಬಾ, ನಾನು ನೀನು ಕೈ ಕೈ ಹಿಡ್ಕೊಂಡು ಇಡೀ ಮಾಲ್ನ ಸುತ್ತಾಡೋಣ. ಐಸ್ ಕ್ರೀಮ್ ಸಿಗಿ ಅಂದ್ರೆ ಹಾಳಾಗೋಗ್ಲಿ, ಕಡ್ಲೆಕಾಯ್ತು ನಾನು. ನಿನ್ನ ಕೈ ಹಿಡ್ಕೊಂಡು ಸುತ್ತಾಡಿದ್ರೆ ಹುಡುಗಿ ಕೈ ಹಿಡ್ಕೊಂಡು ಸುತ್ತಾಡ್ದಂಗ ಆಗುತ್ತೇನಾ? ಲೈ ಬಿಟ್ಲ, ಬೇಗ ಒಂದು ಹುಡುಗಿ ಹುಡ್ಕೊಡ. ಹುಡುಗಿ ಸಿಕ್ಕಿದ ತಕ್ಷಣ ತಟ್ಟಂತ ತಾಳಿ ಕಟ್ಟಿ ಪಟ್ಟಂತ ತಾಟಿ ನಿಂಗು ತಿನ್ಸ್ಬಿಡ್ತೀನಿ. ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ದಂಡ ಪಿಂಡ ತರ ಇದೆಯಾ ಅಂತದ್ರಲ್ಲಿ ನಿನಗೆ ನಾನು ಹುಡುಗಿನ ಹುಡ್ಕೊಡ್ಬೇಕಾ? ನಿನಗೆ ಏನು ಮಹಾ ಕೆಲಸ ಇದೆ ಅಂತ ಬುದ್ಧಿ ಉಪಯೋಗಿಸಿ ಮನೆಯಳಿ ಆಗಿದ್ದೀನಮ್ಮ. ಯಾವ್ದಾದ್ರು ಒಂದು ಹುಡುಗಿನ ಹುಡುಕಿ ಅವಳನ್ನ ಮದುವೆ ಆಗಿ ನಾನು ಮನೆಯಳಿ ಆಗ್ಬಿಟ್ರೆ ನನ್ನ ಜೀವನ ಪಾವನ ಆಗುತ್ತೆ. ಲೋಪದ್ದು, ದೇವ್ರ ನಿನ್ ಪಾಲು ಕಂಡು ಬಿಟ್ಬಿಡಕಣ. ಎಲ್ಲಿ ಬಿಟ್ನ? ಅಲ್ಲಿ ಬಿಟ್ನ. ಲೇ ಬಿಟ್ಲ, ಎಂತ ಬ್ಯೂಟಿ ಒಂಟಿಯಾಗಿ ರೋಡಲ್ಲಿ ಬಿಸ್ಲಲ್ಲಿ ಛತ್ರಿ ಸಹಾಯ ಇಲ್ದೆ ನಿಂತಿದ್ದಾರೆ ಅಂತಂದ್ಮೇಲೆ ಇವರು ಸಹಜ ಸೌಂದರ್ಯವತಿನೇ ಇರ್ಬೇಕು. ಅಂದ್ರೆ ಜಾಜಿ ಅವ್ರ ತರ ಇವಳು ಬಣ್ಣ ಬಳ್ಕೊಳಲ್ಲ ಅಂತ್ಯಾ? ಬಣ್ಣ ಬಳ್ಕೊಳ್ಳೋಳಾಗಿದ್ದಿದ್ರೆ ಛತ್ರಿ ಇಟ್ಕೊಂಡು ನಿಂತಿರೋರು ಧೈರ್ಯವಾಗಿ ಅವ್ರ ಹತ್ರ ಹೋಗು, ಎಕ್ಸ್ಕ್ಯೂಸ್ ಮಿ, ನಾ ಪ್ರೇಮಿ ಅಂತ ಹೇಳು, ಬೀಳ್ತಾರೆ. ನಾನು ಹಾಗನ್ನೋದು ಹಾಕಿ ಮಕ್ ಉಗ್ಯೋದು ಯಾರಿಗ್ ಬೇಕಪ್ಪ? ಉಗಿಸ್ಕೊಳ, ಯಾರಿಗ್ ಗೊತ್ತಾಗುತ್ತೆ? ಸುಮ್ನೆ ಈಗಿನ ಕಾಲದಲ್ಲಿ ಎಲ್ಲಾ ಕಡೆ CC ಕ್ಯಾಮ್ರಾ ಹಾಕ್ಬಿಟ್ಟಿರ್ತಾರೆ, ಎಲ್ಲರಿಗೂ ಗೊತ್ತಾಗೋಗುತ್ತೆ. ಹಾಗಂತ ನೀನ್ ಇಲ್ಲೇ ಇದ್ರೆ ನೀನ್ ಪ್ರೀತಿ ಮಾಡೋ ವಿಷಯ ಅವ್ರಿಗೆ ಗೊತ್ತಾಗುತ್ತಾ? ಒಂದು ಕಾಲದಲ್ಲಿ ಪಲ್ಲುನು ಹೀಗೆ ರಸ್ತೆನಲ್ಲಿ ಒಂಟಿಯಾಗಿ ನಿಂತಿದ್ಲು, ನಾನು ಧೈರ್ಯ ಮಾಡಿ ಹೋದೆ, ಎಕ್ಸ್ಕ್ಯೂಸ್ ಮಿ, ನಾ ಪ್ರೇಮಿ ಅಂದೆ, ಅವಳು ಐ ಲವ್ ಯು ಅಂತಂದೆ, ಮೊನ್ನೆ ಅಳಿಯ ಆದೆ. ನೀನು ಧೈರ್ಯ ಮಾಡಿ ಎಕ್ಸ್ಕ್ಯೂಸ್ ಮಿ, ನಾ ಪ್ರೇಮಿ ಅಂತ ಹೇಳು. ಆಲ್ ದಿ ಬೆಸ್ಟ್. ಹೋಗು ಪದ್ದು, ಹೋಗು. ಅರೆ ಹೊಲ್ಡೆ ಹೋಲ್ಡೆ ಅನ್ನಕ್ಕೆ ನಾನೇನ್ ಬಸ್ಸ ಲಾರಿನ? ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹಾಗಂದೆ ಅಷ್ಟೇ. ಸ್ವಲ್ಪ ನಿಲ್ಲಿ, ಸ್ವಲ್ಪ ನಿಲ್ಲಿ. ಏನು ಮಯೂರ ಪಿಕ್ಚರ್ ನಲ್ಲಿ ಮಂಜುಳಾ ಅವರು ಅಣ್ಣವ್ರಿಗೆಲ್ಲ ಹೇಳ್ತಿದ್ಯಾ? ಆ ಪಿಕ್ಚರ್ ನಲ್ಲಿ ಮಂಜುಳಾ ಅವರು ಅಣ್ಣವ್ರಿಗೆ ಸ್ವಲ್ಪ ನಿಲ್ಲಿ ಅಂದ ತಕ್ಷಣ ಅವ್ರು ನಿಂತ್ಕೊಂಡ್ಬಿಟ್ರು, ನೀವು ನಿಂತ್ಕೊಳ್ಳಿ. ಏನು ಡೆಲ್ಲಿ ಬಸ್ಗೆ ಸಹ ಬುಲ್ಡೋಜರ್ ಹತ್ತಿಸ್ಬಿಡ್ತೀನಿ ಅಷ್ಟೇ. ಏನಿಲ್ಲ, ನಾನು ಪಾಳೆಗಾರ ವಂಶದವನು. ನೋಡೋದಕ್ಕೆ ಓದಿಕೆತ ಇದ್ದಂಗಿದ ಪಾಳೆಗಾರನ ವಂಶ ಅಂತ. ಹೌದು, ನಾನು ಸ್ವಲ್ಪ ಲೇಟ್ ಆಗಿ ಸೇರ್ಕೊಂಡೆ ಅಷ್ಟೇ. ಲೇಟ್ ಎಂಟ್ರಿನು? ಲೇಟ್ ಎಂಟ್ರಿ ಆದ್ರೂ ಲೇಟೆಸ್ಟ್ ಆಗಿ ಬಂದಿದ್ದೀನಿ ನೋಡಿ. ಈಗ ನನ್ನಿಂದ ಏನಾಗ್ಬೇಕು ಹೇಳು? ನೋಡಿ ಮೇಡಮ್, ನೀವು ಸಹಜ ಸುಂದರಿ. ಆ ನಿಮ್ಮ ಮುಖ, ಆ ನಿಮ್ಮ ಕಣ್ಣುಗಳು, ಆ ನಿಮ್ಮ ಮೂಗು, ಆ ನಿಮ್ಮ ತುಟಿ, ಮುಂದೆ ಏನು ಹೇಳೋದ್ ಬೇಕಾಗಿಲ್ಲ. ಇದನ್ನೆಲ್ಲ ನೋಡಿ ನಾನು ಮಾರು ಹೋಗಿ ಮರು ಸೇವ್ ಆಗ್ಬಿಟ್ಟಿದೀನಿ. ಕತ್ತರಿಸಿ ಉಪ್ಪು ಖಾರ ಹಾಕ್ಬಿಡ್ತೀನಿ. ನಿಮ್ಗೆ ಮರ್ಸೇಬು ಹೋದ್ರೆ ಅಷ್ಟು ಇಷ್ಟನಾ? ಗಂಡ್ಸ ನೀನು? ಯಾಕೆ ಕೇಳ್ತಿದ್ದೀರಾ? ಮುಖದ ಮೀಸೆನೇ ಇಲ್ಲ. ಮೂತಿ ಮೇಲೆ ಮೀಸೆ ಬಿಡು, ಮೂತಿ ಮೇಲೆ ಮೀಸೆ ಬಿಡು ಅಂತಂದ್ರೆ ದೋಸೆ ತಿನ್ನ ಪ್ರಾಬ್ಲಮ್ ಆಗುತ್ತೆ ಅಂತಂದೆ. ಅವನು ನಿನ್ ಗಂಡ್ಸ ಅಂತ ಕೇಳ್ತಾರೆ, ಉತ್ತರ ಕೊಡು. ಲೇ ಬಿಟ್ಲಾ, ನೀನೇ ಬಂತು ನಾನು ಗಂಡ್ಸು ಅಂತ ಹೇಳ್ಬಿಡ. ಹಲೋ ಮಿಸ್ ಸುಂದ್ರಿ. ಬಡಿ ಪಲ್ವಾನ್, ಯಾರ ನೀನು? ಗಂಡುಗಳು ಯುಕ್ತದ ಏಕೈಕ ಮನೆ ಅಳಿಯ ಮೈಸೂರು ವಿಠಲ್ ಮೂರ್ತಿ MA. ಏನ್ ನಿಮ್ ವಂಶದವ್ರಿಗೆ ಮಾಡೋದಕ್ ಬೇರೆ ಕೆಲ್ಸನೇ ಇಲ್ವಾ? ಬರೋ ಹೋಗೋ ಹುಡ್ಗಿರ್ನೆಲ್ಲ ರೇಪ್ ಆಗೋ ಕೆಲ್ಸನ ಮುಕ್ಕಾಕಿ ತಗೊಂಡೆ ಪಕ್ಕಲೆ ಹೊಡ್ದಾಕ್ಬಿಡ್ತೀನಿ. ಯಾಕೆ ಕೇಳ್ತಾ ಇದ್ರ? ನೋಡಿ, ಇವನು ನನ್ನ ಫ್ರೆಂಡು, ಇವನು ನಿಜವಾಗ್ಲೂ ಗಂಡಸು. ಓದಿಕೆತ? ನೀನ್ ನಿಜವಾಗ್ಲೂ ಗಂಡ್ಸೆ ಆಗಿದ್ರೆ ನಾನು ಆ ಪಾರ್ಕಲ್ಲಿ ಕೂತಿರ್ತೀನಿ, ಜ್ಯೂಸ್ ತಗೊಂಡ್ ಬಾ. ಲೇ ಬಿಟ್ಲಾ, ಏನೋ ಹಿಂಗ್ ಚಾಲೆಂಜ್ ಮಾಡಿ ಹೋಗ್ಬಿಟ್ಲು, ಬಾರ ಮನೆಗೆ ಹೋಗೋಣ. ಬದ್ದು, ಅವಳು ನಿನ್ನ ಪರೀಕ್ಷೆ ಮಾಡ್ತಾ ಇದ್ದಾಳೆ. ಇಲ್ಲ ಅಂತಂದ್ರೆ ಜ್ಯೂಸ್ ತಗೊಂಬ ಅಂತ ಯಾಕಂತಿದ್ಲು. ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಪ್ರೀತಿ ಅನ್ನೋದು ಅರಳಿದೆ. ಬೇಗ ಜ್ಯೂಸ್ ತಗೊಂಡೋಗ್ ಕೊಡೋ. ಲೇ ಬಿಟ್ಲಾ, 200 ರೂಪಾಯಿ ಇದೆಯಾ? ನಾನೇ ಕೊಡಿಸ್ತೀನಿ ಬಾ. ಬದ್ದು, ಆ ಸುಂದ್ರಿಗೆ ನಿನ್ಕಿಂತ ಮೀಟರ್ ಇದೆ ಕಣೋ. ಹೇಳ್ದಾಗೆ ಬಂದು ಕೂತಿದ್ದಾಳಲ್ಲೋ. ಬಿಟ್ಲಾ, ನಾನು ಈ ಜ್ಯೂಸ್ ಅವಳು ಕೊಡಕ್ ಹೋದಾಗ ಪೊಲೀಸರನ್ನ ಕರ್ಸ್ಬಿಟ್ರೆ? ನೀನೇನ ಹುಡುಗಿನ ರೇಗ್ಸಕ್ಕ ಹೋಗ್ತಿದ್ಯಾ? ಜ್ಯೂಸ್ ಕುಡ್ಸಕ್ ತಾನೆ ಹೋಗ್ತಿರ್ದು, ಭಂಗಿ ಅಲ್ವಲ್ಲ. ಡೆಲ್ಲಿಗೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ಬಿಟ್ಟಿದೆ ಕಣ. ಆ ಘಟನೆ ನಡೆದ್ಮೇಲೆ ನನಗೆ ಯಾವ ಹುಡುಗಿನ ಮಾತಾಡ್ಸಕ್ ಹೋಗಕ್ಕೂ ಭಯ ಆಗ್ತಿದೆ. ಬದ್ದು, ಯಾರೋ ಲಫಂಗ್ರ ಕೆಲಸ ಮಾಡಿದ್ರು ಅಂತ ನೀನ ಕೆಲಸ ಮಾಡ್ತೀಯಾ?
ಸುಂದರ ಹತ್ರ ಹೋಗು. ನೋಡಿ, ನಿಮಗೆ ನನ್ನ ಮದುವೆ ಆಗಿ ಇಷ್ಟ ಇದ್ರೆ ಹೇಳಿ, ಇಲ್ಲ ಅಂತಂದ್ರೆ ನಾವು ಬೇರೆ ಹುಡುಗಿನ ಹುಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳು, ಆಯ್ತಾ? ಆಲ್ ದ ಬೆಸ್ಟ್. ಲೇ ಬಿಟ್ಲ, ಒಳ್ಳೆ ಭಿಕ್ಷಕರು ಪಾಡಾಗೈತಲ್ಲ ನಮ್ದು. ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ತಗೋ, ಹೋಗಿ ಜ್ಯೂಸ್ ಕೊಡು. ಹಾಯ್ ಸುಂದರಿ, ನಾ ಇಲ್ಲಿ ಕುತ್ಕೋಬೋದಾ? ನಿಧಾನಕ್ಕೆ ಕೂತ್ಕೊಳ್ಳಿ. ನೀವ್ ಕೂತ್ಕೊಳ್ಳೋ ರಪ್ಸಕ್ಕೆ ನಾನ್ ಹಾರೋಗ್ಬಿಟ್ರೆ ಕಷ್ಟ. ನೋಡಿ, ನೀವ್ ಹೇಳ್ದಾಗೆ ನಾನು ಜ್ಯೂಸ್ ತಂದ್ಬಿಟ್ಟೆ. ಪರವಾಗಿಲ್ಲ ಓತಿಕೆತ, ನಿಂಗೂ ಮೀಟರ್ ಇದೆ. ಏನ್ ನಿನ್ ಹೆಸರು? ನನ್ನ ಹೆಸರು ಪದ್ಮನಾಭ ಅಂತ. ಎಲ್ರು ಪ್ರೀತಿಯಿಂದ ಪದ್ದು ಪದ್ದು ಅಂತ ಕರೀತಾರೆ. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ. ನನಗೆ ಮದುವೆ ಹಾಳಾಗೋಗ್ಲಿ ಇನ್ನ ಮುಂಜಿ ಕೂಡ ಆಗಿಲ್ಲ. ಅಯ್ಯೋ ಪೆದ್ದು, ಹಿಂಗೆ ಕತೆ ಹೊಡಿತೈತೆ ಅಥವಾ ಜ್ಯೂಸ್ ಕೊಡ್ತೀಯಾ? ಸಾರಿ, ಇದು ನಿಮಗೆ, ಇದು ನನಗೆ. ಜ್ಯೂಸ್ ಹೇಗಿದೆ? ತುಂಬಾ ಖಾರವಾಗಿದೆ. ಜ್ಯೂಸ್ ಸಿಹಿಯಾಗಿರ್ಬೇಕಲ್ಲ, ಖಾರವಾಗಿ ಹೇಗಿದೆ? ಜ್ಯೂಸ್ ಏನೋ ಸಿಹಿಯಾಗೇ ಇದೆ, ಆದ್ರೆ ನಿನ್ ಮನ್ಸು ತುಂಬಾ ಖಾರವಾಗಿದೆ. ಉಪ್ಪು ಹುಳಿ ಖಾರ ತಿನ್ನೋ ದೇಹ ಅಲ್ವಾ? ನೀನ್ ನೋಡಿದ್ಮೇಲೆ ಖಾರ ಜಾಸ್ತಿ ಆಗ್ಬಿಟ್ಟಿದೆ. ನಾನ್ ನಿನ್ನಂತ ಹುಡ್ಗನ್ನೇ ಕಾಯ್ತಾ ಇದ್ದೆ. ನಾನು ಅಷ್ಟೇ, ನಿನ್ನಂತ ಹುಡ್ಗಿಗೋಸ್ಕರ ಕಾಯ್ತಿದ್ದೆ ಗಿಣಿ. ಗಿಣಿ ಅಲ್ಲ, ರಾಗಿಣಿ. ರಾಗಿಣಿ, ನಿನಗೆ ನಾನು ಓಕೆನಾ? ಏನು ಜ್ಯೂಸ್ ಕೊಡ್ಸ್ಬಿಟ್ಟು ಮದ್ವೆ ಮಾಡ್ಕೊಂಬೇಡ ಅಂತ ಸ್ಕೆಚ್ ಆಗ್ತಿದ್ಯಾ? ಇಲ್ಲ ಇಲ್ಲ, ಆ ಪಕ್ಕದ ರಸ್ತೆಯಲ್ಲಿ ದೋಸೆ ಮಾಡ್ತಾರೆ, ಬನ್ನಿ ಹೋಗಿ ದೋಸೆ ತಿನ್ನೋಣ. ದೋಸೆ ಎಲ್ಲ ಏನು ಬೇಕಾಗಿಲ್ಲ. ನಂಗೊಬ್ಬ ಅಣ್ಣ ಇದ್ದಾನೆ, ಅವನು ತುಂಬಾ ಸ್ಟ್ರಾಂಗು. ನೀನ್ ಅವನ್ಗಿಂತ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿದ್ರೇನೆ ಅವನು ನಮ್ಮಿಬ್ಬರು ಮದ್ವೆಗೆ ಒಪ್ಕೊಳ್ಳೋದು. ಸರಿ ಸರಿ ರಾಗಿಣಿ, ನಿಮ್ದು ಒಂದೇ ಒಂದು ಫೋಟೋ ತಗೊಳ್ಳಾ? ಹೇಳಿದ್ರೆ ಎಷ್ಟೊಂದ್ ಜನ ತೆಕ್ಕೊಂಡಿರ್ತಾರೆ, ನೀನ್ ಹೇಳ್ತೀಯಲ್ಲ, ತೆಕ್ಕೊ. ಥ್ಯಾಂಕ್ ಯು. ಬಾಯ್ ಬಾಯ್. ರಾಗಿಣಿ ಫೋಟೋ ಮೊಬೈಲ್ ಅಲ್ಲಿ ತಗೊಂಡೆ. ಲೋಪದ್ದು, ಅವಳು ಫೋಟೋ ನಿನ್ ಮೊಬೈಲ್ ಅಲ್ಲಿ ಸಿಕ್ತು ಅಂತಂದ್ರೆ ಅವಳು ನಿಂಗೆ ಸಿಕ್ಕೇ ಸಿಗ್ತಾಳೆ. ಮೈ ಗಾಡ್, ವೆರಿ ಗುಡ್ ಲುಕಿಂಗ್ ಗರ್ಲ್. ಎಲ್ಲಿ ಸಿಕ್ಕಿದ್ಲು? ಬ್ಯೂಟಿನಾ? ಅವಳ ಹೆಸರು ರಾಗಿಣಿ ಅಂತ. ತುಂಬಾ ಒಳ್ಳೆ ಹುಡುಗಿ, ಮನೆ ಮಠ ಎಲ್ಲ ಇದೆ. ಹುಡುಗಿ ಅಂತ ಈಗ ಗೆಲ್ಲಬೇಕು. ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೇನೋ? ಒಂದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನದು? ಆ ಹುಡುಗಿ ಅಣ್ಣ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂತೆ. ಮದುವೆ ಆಗೋ ಗಂಡು ಅವನ್ಕಿನ್ನ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಮದುವೆಗೆ ಒಪ್ಪಿಗೆ ಕೊಡ್ತಾನಂತೆ. ನಾವು ಗಂಡುಗಲಿ ವಂಶದವನು ಅಂತ ಹೇಳ್ಬೇಕಾಗಿತ್ತು. ಕತ್ತೆ ಗುಲಾಣಿ ತಗೊಂಡು ಹೋಗಿ ತೋರ್ಸೋ. ಹಂಗತ್ತೆ, ತುಕ್ಕಿಡ್ದಿರೋ ಕತ್ತಿ ಗುರಾಣಿಯಿಂದ ಏನು ಕೆಲಸ ಆಗೋದಿಲ್ಲ. ಮದುವೆ ಆಗೋ ಗಂಡಿನ ದೇಹ ಕಲ್ಲಿನಂತೆ ಗಟ್ಟಿ ಮುಟ್ಟಿ ಆಗಿರ್ಬೇಕಂತೆ. ಅದಕ್ಕೆ ನಾನಿವಾಗ ಕರಾಟೆ ಕಲ್ಯಾಣ ಅಂತ ನಿರ್ಧಾರ ಮಾಡಿದ್ದೀನಿ. ವೆರಿ ಗುಡ್. ಅಭಿ, ಪದ್ದು ಏನೋ ಕರಾಟೆ ಕಲಿತಾರಂತೆ, ಹಂಗೆ ಅರೇಂಜ್ ಮಾಡಿ. ಏನ್ ಆಡೋ ಮಾತಿಗೊಂದು ಅರ್ಥ ಬಿಡ್ಬೇಡ್ರಿ. ಆ ಗುಡ್ಡ ಮಾಂಸ ಈಗಾಗ್ಲೇ ಬೋಲ್ತು ಬರ್ರಿಟ್ಬಿಟ್ಟವನೆ, ಅವನೆಲ್ಲಿ ಕರಾಟೆ ಕಲಿಯಕ್ಕಾಗತ್ತೆ? ರೇಗಿಸ್ಬೇಡುವ, ನನಗೀಗ ಛಲ ಬಂದಿದೆ. ನಾನು ಒಂದ್ಸಲ ಕರಾಟೆ ಕಲ್ತ ಆ ರಾಗಿಣಿ ಮದುವೆ ಆದ್ಮೇಲೆ ಈ ಮನೆಗೆ ಯಾರು ವಾಪಸ್ ಬರ್ತಾರೆ ಅವ್ರ ಮನೆಯಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಏ ಪುಟ್ಟಪ್ಪ, ನೀನು ನನ್ನ ಮನೆ ಬಿಟ್ಟು ತೊಲಗ್ತೀನಿ ಅನ್ನೋದಾದ್ರೆ ಬರೀ ನಿನ್ನೊಬ್ಬನಿಗೇನೋ, ಮನೆ ಮಂದಿಗೆಲ್ಲ ನಾನೇ ಮುಂದೆ ನಿಂತಿದ್ದು ಕರಾಟೆ ಹೇಳ್ಕೊಡ್ತೀನಿ. ನಾನು ನನ್ನ ಕರಾಟೆ ಶಾಲೆನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ಶಾಲೆನ ಉದ್ಘಾಟನೆ ಮಾಡೋಣ. ಮಾತ್ರ ಶ್ರೀರಂಗಮ್ಮನವರೇ, ಬನ್ರಿ ಇಲ್ಲಿ. ನಿಮ್ಮನ್ನ ಈ ಡ್ರೆಸ್ ಅಲ್ಲಿ ನೋಡ್ತಾ ಇದ್ಲೆ ನನ್ನ ಕರಳು ಅಂತ ರಂಗಮ್ಮ, ಈ ನಿನ್ನ ಮಗ ಕರಾಟೆ ಸ್ಕೂಲ್ನ ಓಪನ್ ಮಾಡಿದರೆ ನಿಮ್ಮ ಬಾಯಿಂದ ಒಂದೆರಡು ಅಣಿಮುತ್ತು. ನೋಡಿ ಮಕ್ಕಳೇ, ನಾವು ಈ ಕರಾಟೆ ಸ್ಕೂಲ್ ಓಪನ್ ಮಾಡಿರೋದು ಯಾಕೆ ಎಂದರೆ ಮನುಷ್ಯ ಗಟ್ಟಿಯಾಗ್ಬೇಕು, ಜಗತ್ ಗಟ್ಟಿ ಆಗ್ಬೇಕು. ಡೆಲ್ಲಿ ಬಸ್ಸಲಾದ ಘಟನೆ ಮತ್ತೆ ಮರುಕಳಿಸಬಾರದು. ಯಾವ ಲೌಡಿನೇ ಬಂದರೂ ಹೊಡೆಯೋ ತಾಕತ್ತಿಲ್ಲದೆ ನಾವು ಯಾವಾಗಲೂ ಪೊಲೀಸ್ನವನ್ನೇ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಅವನು ಬರೋದೇ ಎಲ್ಲ ಮುಗಿದು ಸಣ್ಣಗಾದ್ಮೇಲೆ. ರಂಗಮ್ಮ, ಎರಡು ಮಾತಾಡಿದ್ದಕ್ಕೆ ಧನ್ಯವಾದ. ನೀವೇನು ಕಲ್ಸ್ಕೊಬಹುದು. ಈಗ ಕರಾಟೆ ಗುರುಗಳಿಂದ ಒಂದು ಎರಡು ಹಿತವಚನ. ಮೈ ಡಿಯರ್ ಸ್ಟೂಡೆಂಟ್ಸ್. ಅಭಿ, ನಾನ್ ನಿಮ್ ಸ್ಟೂಡೆಂಟ್ ಅಲ್ಲ, ವೈಫ್. ಅದು ಮನೇಲಿ ಕಣ್ರಿ. ಇದು ಮನೆನೇ ಕಣ್ರಿ. ಇರ್ಬೋದು ಕಣ್ರೆ, ಇದು ಕ್ಲಾಸ್ ರೂಮು. ಇಲ್ಲಿ ನಾನು ಗುರು, ನೀನು ಶಿಷ್ಯೆ. ಓ ಮೈ ಗಾಡ್, ನನ್ಗೆ ಏಕವಚನದಲ್ಲಿ ಮಾತಾಡ್ತೀರಾ? ಎಲ್ಲ ಗುರುಗಳು ವಿದ್ಯಾರ್ಥಿಗಳು ಮಾತಾಡ್ತದೆ ಹಿಂಗೆ. ನೀವೇ ತಪ್ಪು ವಿದ್ಯೆ ಕಲಿತೀರೋ ಅಥವಾ ಬೇರೆ ವಿದ್ಯಾರ್ಥಿಗಳು ಬಿಟ್ಟು ಕಟ್ಟಿದ ಆಚೆ ಕಳಿಸ್ಬಿಟ್ಟು. ಓಕೆ ಓಕೆ ಓಕೆ, ಕಂಟಿನ್ಯೂ ಕಂಟಿನ್ಯೂ. ಮೈ ಡಿಯರ್ ಸ್ಟೂಡೆಂಟ್ಸ್, ಏಕಲವ್ಯ ಎನ್ನುವ ಒಬ್ಬ ಶಿಷ್ಯನಿದ್ದ. ಅವನು ತನ್ನ ಗುರುವಿಗೆ ಗುರುಕಾಣಿಕೆ ಅಂತ ಹೆಬ್ಬರಳನ್ನೇ ಕೊಟ್ಟ. ನೀವು ನನಗೋಸ್ಕರ ಗುರುದಕ್ಷಿಣೆ, ಗುರುಕಾಣಿಕೆ ಅಂತ ಏನನ್ನ ಕಿತ್ತಿ ಕಿತ್ತಿ ಕೊಡ್ತೀರಾ? ಗುರುವರ್ಯ, ನಿಮಗೋಸ್ಕರ ನಾನು ಪ್ರಾಣವನ್ನು ಬೇಕಾದ್ರೂ ಕೊಡ್ತೀನಿ. ನಾನ್ ನಿಮ್ಗೆ ಪೂರ್ತಿ ಲವ್ ಕೊಡ್ತೀನಿ. ನೀವೇನ್ ಕೊಟ್ಟಿಯಪ್ಪ? ನೀವ್ ಎಷ್ಟು ಬೇಗ ನಿಮ್ ತಂಗಿಗೆ ಆಸ್ತಿಲಿ ಪಾಲ್ ಕೊಡ್ತಿರೋ, ನನಗ್ ಬಂದಿದ್ದ ಭಾಗದಲ್ಲಿ ಅರ್ಧ ಪಾಲ್ ನಿಮ್ಗೆ ಕೊಡ್ತೀನಿ. ನೀವೇನ್ ಕೊಡ್ತೀರಿ ಅಂತ ನೀವ್ ಹೇಳ್ಬೇಡಿ, ನನಗೇನ್ ಬೇಕು ಅಂತ ನಾನೇ ತಗೋತೀನಿ. ನೀವು ಒಂದು ಕೆಲಸ ಮಾಡಿ, ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಬೋರ್ಡ್ ಅಂತ ಹಾಕಿದ್ರಲ್ಲ, ಅದನ್ನ ತೆಗೆದು ಆಚೆ ಬಿಸಾಕಿ. ಯಾವ
ತಮ್ಮ ಶಿಷ್ಯನ ಹತ್ರ ಈ ತರ ಕೇಳಲ್ಲ. ಈಗ ಕರಾಟೆ ಅಭ್ಯಾಸನ ಶುರು ಮಾಡ್ಬೇಡ. ಹೇಳ್ಕೊಟ್ಟಿದ್ರೆ ತಾನೇ ಶುರು ಮಾಡೋದಿಕ್ಕೆ. ಗುರುಗೆ ಎದುರು ಮಾತಾಡ್ತೀರ? ನಿನಗೆ ಕೊನೆಗೆ ಎಲ್ಲ ಮುಗ್ದಾದ್ಮೇಲೆ ಹೇಳ್ಕೊಡ್ತೀನಿ. ಗೆಟ್ ಔಟ್. ಅಳಿ ಅಂದ್ರೆ ನಾನು ಶಿಷ್ಯ, ನೀವು ಗುರು, ಮರಿಬೇಡಿ. ಗುರುಗೆ ಎದುರು ಹೋಗ. ನೀನು ಕೊನೆ ಬೆಂಚಲ್ಲಿ ಎತ್ತಿತ್ಕೊ ಹೋಗ. ಎಲ್ಲೂ ಬೆಂಚ ಕಾಣಿಸಿಲ್ಲ. ಬೆಂಚ್ ಇಲ್ಲ ಅಂದ್ರೆ ಬೆಂಚ್ ತಂದು ಹಾಕಿ ಅದ್ರ ಮೇಲೆ ಎತ್ತಿತ್ಕೋ. ಚಂಪಾ, ನಾನು ಈಗ ಈ ಶಿಷ್ಯಗೆ ಕರಾಟೆನ ಹೇಳ್ಕೊಡ್ತಾ ಹೋಗ್ತೀನಿ. ನೀನು ನಿಂತು ನೋಡ್ತಾ ಕಲಿಬೇಕು. ಕರಾಟೆ ಕಲಿಯುವಾಗ ಕಣ್ಣು ಏಕಾಗ್ರತೆ ಮುಖ್ಯ. ಗಮನ ಕೊಟ್ಟು ಕಲಿಬೇಕು. ಬಲವಾಗಿ ಒಂದು ಉಸಿರನ್ನು ಎಳೆದುಕೊಂಡು ಕಿಬ್ಬೊಟ್ಟೆಯಿಂದ ಉಸಿರನ್ನು ಗುತ್ತಿ ಹೋ ಅನ್ನುವ ಶಬ್ದವನ್ನು ವರ್ಣಿಸಬೇಕು. ಇಲ್ಲ, ತೋಳಲ್ಲಿ ಏನೇನು ಇಲ್ಲ. ಏನ್ ತಿಂತೀರಾ? ಡ್ರೈ ಫ್ರೂಟ್ಸ್. ಇನ್ಮೇಲಿಂದ ಅದನ್ನೆಲ್ಲ ಬಿಟ್ಬಿಡಿ. ಮುದ್ದೆ ತಿಂದ್ರೆ ಎದುರಾಳಿಗೆ ಗುದ್ದೋದಕ್ಕಾಗುತ್ತೆ. ಓಕೆನಾ? ನಾನು ನಿಮ್ಮ ತೋಳುಗಳಲ್ಲಿ ಬಲ ತುಂಬ್ತೀನಿ. ಮತ್ತು ಸ್ವಲ್ಪ ಸಾಕಾರ ಕೊಡಿ. ಕಮಾನ್. ಕರಾಟೆ ಹೇಳ್ಕೊಡೋ ನೆಪದಲ್ಲಿ ನನ್ನ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ದಾನೆ. ಕರಾಟೆ ಹೇಳ್ಕೊಡ್ಬೇಕು ಅಂದ್ರೆ ಟಚ್ ಮಾಡ್ಬೇಕಾಗತ್ತೆ ಕಣ್ರಿ. ನೀವು ಇದೇ ತರ ಆಡ್ತಾ ಇದ್ರೆ ಈ ಜನ್ಮದಲ್ಲಿ ನಿಮ್ಗೆ ಕರಾಟೆ ವಿದ್ಯೆ ಹೋಗಲ್ಲ. ನೋಡಿ, ಶಿಕ್ಷಕ ಕೈಯಿಂದ ಕಪ್ ಕಪ್ಪಳಕ್ಕೆ ಪಕ್ ಮಾಡಿಸ್ಬಿಡ್ತೀನಿ. ಗುರು ನಾನು. ಗುರುವರ್ಯ, ನನಗೆ ಹೇಳ್ಕೊಡಿ. ನೀನು ಕಲಿದೇನೆ ಹಂಗೆ ಸಾಯಿ. ಕಿಬ್ಬೊಟ್ಟೆಯಿಂದ ಉಸಿರನ್ನ ಎತ್ತಿ ಗುದ್ದಿ ಹೋ ಅನ್ನೋ ಶಬ್ದವನ್ನು ಹೊರಹೊಂದಿಸಬೇಕು. ಕಮಾನ್. ಬರ್ರಿ ಕಮಾನ್. ಬಾಬಾ, ಗುರು ಸಾಕ್ ಸುಮ್ನೆ ಇರಲೇ. ರಾಗಿಣಿನ ಮದುವೆ ಆಗ್ಬೇಕಾಗಿರೋದು ನಾನು. ಮೊದ್ಲು ನಮಗ್ ಕರಾಟೆ ಹೇಳ್ಕೊಡ ಅಂದ್ರೆ ಹೆಣ್ಮಕ್ಳಿಗೆ ಹಾಕೊಂಡು ಕೂತಿದ್ಯಲ್ಲ. ಬಾಬಾ ಈ ಕಡೆ. ಜಾಗಕ್ಕೆ ಬನ್ನಿ ಈ ಕಡೆ. ಪಾಂಡ್ರಂಗ, ಈ ಬಟ್ಟೆಯಿಂದ ಉಸಿರು ಬಂತೇನಾ? ಎಲ್ಲ ಕಡೆಯಿಂದ ಬಂತಪ್ಪ. ಮತ್ತೆ ಪ್ರಾಕ್ಟೀಸ್ ಹಚ್ಕೊಳ್ಳಿ. ತಾಳಿ ಯಾಲಮ್ಮ ನೀನು? ಏನು ಮನೆಯಲ್ಲೇ ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ಹೌದಮ್ಮ. ನಾನ್ ಸ್ವಲ್ಪ ಪದ್ದು ಹತ್ರ ಮಾತಾಡ್ಬೇಕಾಗಿತ್ತು. ಪದ್ದು ಅಲೇಲಿ ಸ್ವಲ್ಪ ನಿಲ್ಲಿಸ್ಲ. ಮನೆ ಹಾಳ, ಸ್ವಲ್ಪ ನಿಲ್ಲಿಸ್ಲ. ಪಾಂಡ್ರಂಗ, ಅವಳೇ ಕಾಣೋ ರಾಗಿಣಿ. ಬಾಬಾ ಪರಿಚಯ ಮಾಡ್ತೀನಿ. ಡಿಯರ್ ಸ್ಟೂಡೆಂಟ್, ಶ್ರದ್ಧೆಯಿಂದ ಅಭ್ಯಾಸ ಮಾಡಿ. ಹಾಯ್ ರಾಗಿಣಿ. ಹಾಯ್. ಇವರು ನಮ್ಮ ಕರಾಟೆ ಮಾಸ್ಟ್ರು, ಗಂಡು ಗಲಿ ವಂಶದ ಕಟ್ಟಕಡೆ ಎತ್ತುಂಡು. ಮುಂದಿನ ನಾನು ಹೇಳ್ಕೊತೀನಿ ಬಿಡು. ಎಡಗೈ ಇಟ್ಟಿದ್ರು ವೀರಕೇಸರಿ, ಬಲಗೈ ಇಟ್ಟಿದ್ರು ವೀರ ಮದ್ಕರಿ. ಅದು ನೀವು ಮನೆಯಲ್ಲೇ ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ನಮ್ಮಣ್ಣಂಗೆ ಗೊತ್ತಾದ್ರೆ ಫುಲ್ ಖುಷಿ ಆಗ್ಬಿಡ್ತಾನೆ. ನಮ್ಮಿಬ್ಬರು ಮದುವೆ ಆಗೋದು ಗ್ಯಾರಂಟಿ. ನಿಮ್ಮಣ್ಣ ಏನಮ್ಮ ಮಾಡ್ಕೊಂಡಿದ್ದಾನೆ? ರೌಡಿ ದಾಮೋದರ ಅಂತ. ಅವ್ನು ಜಿಮ್ ಇದೆ, ನಾಳೆ ಬಂದ್ರೆ ಪರಿಚಯ ಮಾಡಿಸ್ಕೊಡ್ತೀನಿ. ನಾನು ಒಬ್ಬನೇ ಬಂದ್ರು ಸಾಕಾ? ನಮ್ಮಣ್ಣ ಒಪ್ಪದ್ಮೇಲೆ ಎಲ್ರು ಬರ್ಬಹುದು. ಯಾವಾಗ ಸಿಗ್ಬೇಕು ಅಂತ ನಾನು ಫೋನ್ ಮಾಡಿ ಹೇಳ್ತೀನಿ. ಬಾಯ್ ಅಮ್ಮ, ನಾನಿನ್ ಬರ್ತೀನಿ. ನೀನು ಎರಡೂ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದು ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನೀನೇ ಈ ಮನೆ ಸೊಸೆಯಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಗುರು, ಅವನ್ ಯಾವನೋ ದುಡ್ಡು ಕೊಡಕ್ಕೆ ಬೇಜಾನ್ ಸತಾಯಿಸ್ತವನೆ. ಈ ದಾಮೋದರು, ಈ ರೌಡಿ ದಾಮೋದರ್ಗೆ ಆವಾಜ್ ಹಾಕುವಂತ ಗಂಡಸು ಬಗ್ಗೋಣ. ಕೈ ಶಿಷ್ಯ, ನೀನು ಹೋಗಿ ಮುಗಿಸು ಬಾರ. ಆಯ್ತು ಗುರು. ಕೈ ಹಂಗೆ ಏಟಂಗೆ ಹಪ್ತ ಉಸಿರಿ ಆಯ್ತಾ ಇರ್ಬೇಕು. ನನ್ಗೆ ಎದುರು ಹಾಕೊಳ್ಳುವಂತ ಗಂಡಸು ಹುಟ್ಟವನ. ಮುಗಿಸ್ಬಿಡ್ತೀನಿ. ಏನೋ ಮುಗಿಸ್ಬಿಡ್ಬೇಕು. ಹಾ, ಅರ್ಥ ಆಯ್ತಾ? ಆಯ್ತು ಗುರು. ಅಣ್ಣ, ಇವ್ರೇ ಪದ್ದು. ನಾನು ಹೇಳಿದ್ನಲ್ಲ, ಸ್ಟ್ರಾಂಗ್ ಮ್ಯಾನ್. ನೀನೇನಾ? ನನ್ ತಂಗಿನ ಅದೇನೋ ಲವ್ ಗಿವ್ ಮಾಡ್ತಾ ಇದ್ದಂತೆ. ನಿಮ್ಗೆ ಬೇಡ ಅಂದ್ರೆ ಹೇಳಿ ಬಿಟ್ಬಿಡ್ತೀನಿ. ಬಿಡಬಾರ್ದು. ಒಂದ್ಸಲಿ ಕೈ ಹಿಡಿದ್ಮೇಲೆ ಮತ್ತೆ ಬಿಡಬಾರ್ದು. ಆಯ್ತಣ್ಣ, ಅದಕ್ಕೆ ನಿಮ್ ತಂಗಿ ರಾಗಿಣಿನ ಮದುವೆ ಆಗ್ಬೇಕು ಅಂತಿದ್ದೀನಿ. ಅಣ್ಣ, ಇವ್ರ ಮನೆಯಲ್ಲಿ ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಮನೆಯವರೆಲ್ಲ ಕರಾಟೆ ಪಟುಗಳೇ. ಪರವಾಗಿಲ್ಲ, ಸ್ಟ್ರಾಂಗ್ ಆಗಿ ಇದ್ಯಾ. ಕೆಲವ್ರು ಅವ್ರೆ ನೀನ್ ತರ ಹತ್ತಿ ಮುಟ್ಟ ಇದ್ದಂಗೆ ಮಾಡ ನೋಡಿದ್ರೆ ಬರೀ ಪುಸ್ತಕಗಳು. ಇಲ್ಲಿ ಕೈ ಬಿಡು ನೋಡೋಣ.
ಕಣ ಸ್ಟ್ರಾಂಗ್ ಆಗಿದ್ಯಾ ನೀನು. ಥ್ಯಾಂಕ್ಸ್ ಕಣಣ್ಣ. ಸಂಜೀವ ನೀನೇನಾದ್ರೂ ಮಾತಾಡ್ತೀಯಾ? ನಾನಲ್ಲ ಪದ್ಮನಿ. ನೀನೇನು? ಹೌದು ಕಣಣ್ಣ. ನೀನ್ ಗಂಟೆಗೆ ಏನಾಗಾಯ್ತು? ದಮ್ ಕಟ್ತಿದ್ದೆ ಅಣ್ಣ. ಜಾಸ್ತಿ ದಮ್ ಕಟ್ಟಕ್ ಹೋಗ್ಬೇಡ, ಆಮೇಲೆ ಮನೆ ಮುಂದೆ ಹೊಗೆ ಹಾಕ್ಸ್ಕೊಂಬಿಟ್ಯಾ. ನನ್ನ ತಂಗಿನ ಮದ್ವೆ ಆಗೋನು ಗಂಡಸಾಗಿರ್ಬೇಕು, ಅದ್ರಲ್ಲೂ ಮೀಟ್ರು ಅನ್ನೋದು ಇರ್ಬೇಕು, ಗೊತ್ತಾಯ್ತಾ? ಹೇಳಿದ್ದೆಲ್ಲ ನನಗಿದೆ. ಹೌದಾ? ಈ ಫೋಟೋದಲ್ಲಿ ಇರೋನು ರೌಡಿ ಶೇಖರ ಅಂತ. ನಾನ್ ಮಾಡ್ತಿರೋ ಡೀಲ್ಗಳಿಗೆ ಅಡ್ಡ ಬರ್ತಾ ಇರ್ತಾನೆ ನನ್ನ ಮಗ. ಪಾಪ ನೋಡೋದಕ್ಕೆ ಚಿಕ್ಕ ವಯಸ್ಸು, ಅದ್ರಲ್ಲೂ 2 ಸಲ ನನ್ನ ತಂಗಿಯಿಂದ ಬೇರೆ ಬಿದ್ದಿದ್ದ. ಫೋನ್ ಮಾಡಿ ತಲೆ ತಿಂತಾ ಇರ್ತಾನೆ. ಅದಕ್ಕೆ ನಾಳೆ ವಿಚಾರಿಸ್ಕೊಳ್ತೀನಿ ಅಂತ ಅವ್ನಿಗೆ ಸ್ಪಾಟ್ ಇಟ್ಟಿದ್ದೀನಿ. ಹೇಗೋ ಬೆಳಗ್ಗೆ 10 ಗಂಟೆಗೆ ಬರ್ತಾನೆ. ನೀನೇ ಅವ್ನಿಗೆ ಹಿಗ್ಗ ಮುಗ್ಗ ತೊಟ್ಟಿ ಅವ್ನ ಕೈ ಕಾಲು ಮುರಿದ್ಯೋ, ಇನ್ನೊಂದು ವಾರದಲ್ಲಿ ನನ್ನ ತಂಗಿನ ನೀನ್ ಕೊಟ್ಟು ಮದುವೆ ಮಾಡ್ತೀನಿ. ಬಾಡ ಅಣ್ಣ, ಇವನ್ ಕೈ ಕಾಲು ಮುರಿಲೇಬೇಕಣ್ಣ. ಆಗಲ್ಲ ಅಂದ್ರೆ ಹೇಳು, ನನ್ನ ತಂಗಿಗೆ ಬೇರೆ ಹುಡುಗ ನೋಡ್ತೀನಿ. ಇವನೊಬ್ಬ ದೊಡ್ಡ ರೌಡಿ ಕಣ, ಇವನನ್ನ ನಿನ್ನಿಂದ ಹೊಡೆಯೋದಕ್ಕಾಗತ್ತೇನಾ? ಯಾಕಾಗಂತ್ಯ ಪಾಂಡ್ರಂಗ? ಆ ರಾಗಿಣಿ ಅಣ್ಣ ದಾಮೋದರ ಎಷ್ಟು ಸ್ಟ್ರಾಂಗ್ ಆಗಿದೆ ಗೊತ್ತಾ? ಅವ್ನು ಹೊಡೆದಿದ್ ಏಟ್ಗಳನ್ನ ನಾನು ದಮ್ಮು ಕಟ್ಟಿ ತಡ್ಕೊಂಡಿದ್ದೀನಿ ಅಂದ್ಮೇಲೆ ಇವನ್ನ ಹೊಡೆಯೋದಿಕ್ ಆಗೋದಿಲ್ವೇನೋ? ಪಾಂಡ್ರಂಗ, ಇವ್ನ ಹೊಡೆಯೋದಿಕ್ ಏನಾದ್ರು ಒಂದು ಐಡಿಯಾ ಕೊಡ. ಈ ರೌಡಿಗಳ ಸವಾಸ ನನ್ಗೆ ಯಾಕೋ? ಆ ರಾಗಿಣಿ ಬಿಟ್ಬಿಡು. ವಿಟ್ಲ, ನನ್ನ ಆಪ್ತ ಮಿತ್ರನಾಗಿ ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿಲ್ವಲ್ಲೋ. ಆ ರಾಗಿಣಿಗೋಸ್ಕರ ನಾನು ಪ್ರಾಣ ಬಿಡೋದಿಕ್ಕೂ ತಯಾರಿದ್ದೀನೋ. ಪದಪ್ಪ ಈಗೇನೋ ನಿನ್ನಿಂದ ರಾಗಿಣಿನ ಮರೆಯೋದಕ್ಕೆ ಸಾಧ್ಯನೇ ಇಲ್ವೇನಾ? ಲಕ್ಕಡ ಪಾಂಡ್ರಂಗ, ನನಗೇನಾದ್ರೂ ಆ ರಾಗಿಣಿ ಸಿಗ್ಲಿಲ್ಲ ಅಂದ್ರೆ ನಾನು ಕಾವೇರಿ ನಾಲೆಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ. ಮುಟ್ಟವ್ ನಿನ್ನ ಈ ಭೂಮಿ ಮೇಲೆ ಹುಟ್ಟಿಲ್ಲ ಕಣ. ಮೋಸ್ಟ್ಲಿ ಅವನು ದಾಮೋದರನ್ ಕಡೆನ ಅಂತ ಕಾಣಿಸುತ್ತೆ. ಅವನು ನಿನ್ನ ಮುಗ್ಸಕ್ಕೆ ಕಳ್ಸಿರ್ಬೇಕು. ಯಾರ ನೀನು? ಪದ್ದು, ಕರಾಟೆ ಕಿಂಗು. ಮುಂದೆ ಕೇಳು, ನಿನಗೆ ಬಿಸಿಲು ಹೊಡೆಯಕ್ ಬರುತ್ತಾ? ನೀನೇ ಹೊಡಿ. ನಾವು ಪದ್ದು ಕಡೆಯವರು. ಚಪ್ಪಗಿಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಮೈ ಮೂಳೆಗಳನ್ನೆಲ್ಲ ಇಲ್ಲಿ ಗುಡ್ಡೆ ಹಾಕ್ಬಿಡ್ತೀವಿ. ಓಹೋ, ನೀವು ಆ ದಾಮೋದರ ಕಡೆಯವರ? ನಿಮ್ಮನ್ನೆಲ್ಲ ಮುಗಿಸ್ಬಿಟ್ರೆ ಆ ದಾಮೋದರ ಒಂಟಿ ಗೂಬೆ ಆಗ್ತಾನೆ. ಓ ಶಿಷ್ಯ ಬಾರೋ. ಓ ಶಿಷ್ಯ, ಸಿಕ್ಕಾಪಟ್ಟೆ ಬಾಲ ಬಿಸ್ತಾರ ಕಣ, ಹಂಗೆ ಮಲಗಿಸ್ಬಿಡು. ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ಮಜಾ ತಗೊಳ್ಳೋಣ. ಏನೋ ಒಟ್ಟಿಗೆ ಬರ್ತಿರೋ ಒಬ್ಬೊಬ್ರಾಗೆ ಬರ್ತಿರೋ? ಮತ್ತು ಒಬ್ಬೊಬ್ಬರನ್ನ ಎದುರ್ತಾಮ. ಮನೆಗೆ ಹೋಗೋಣ ಬನ್ನಿ. ಅಣ್ಣ, ಮೊನ್ನೆ ತಾನೇ ಅಡಿಗೆ ಸರಿಯಾಗಿದೆ, ದಯವಿಟ್ಟು ಬಿಟ್ಬಿಡೋಣ. ಏನ್ ಗುರುನು ಒಡೆಯಕ್ಕಿನ ಮುಂಚೆನೆ ಬಿಟ್ಬಿಡು ಅಂತವನೇ. ಏನೋ ನೀವೆಲ್ಲ ಕರೆಕ್ಟ್ ಅಡ್ರೆಸ್ ಹಾಕೊಂಡ್ಬಿಟ್ರೆ ನಾವ್ ಎದ್ಕೊಂಡ್ಬಿಡ್ಬೇಕಾ? ನೀವೆಲ್ಲ ದಾಮೋದರ ಕಡೆಯವ್ರು ತಾನೆ? ನಮ್ಮ ತಾಯಣಿಗೂ ಅಲ್ಲ ಕಣ, ನಮ್ಮ ಪಾಡಿ ನಮ್ಮನ್ನ ಬಿಟ್ಬಿಡೋಣ. ನಿಮ್ಮನ್ನ ಬಿಡೋದ್ರಿಂದ ನನಗೇನೋ ಉಪಯೋಗ ಇದೆ? ಆ ದಾಮೋದರಂಗೆ ಒಬ್ಳು ತಂಗಿ ಇದ್ದಾಳೆ, ಅವಳ ಹೆಸರು ರಾಗಿಣಿ ಅಂತ. ನನಗೂ ಗೊತ್ತು ಕಣೋ, ನಾನು ಅವಳೇ ಮದುವೆ ಆಗ್ಬೇಕಂತ ಕಾಯ್ತಾ ಇದ್ದೀನಿ. ಅವ್ರ ಅಣ್ಣ ದಾಮೋದರ ಇದಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ. ಅಣ್ಣ, ನೀವೇನೋ ತಲೆ ಕೆಡಿಸ್ಕೊಬೇಡಿ, ನಮ್ ಪದ್ದು ಆ ಹುಡುಗಿ ಜೊತೆ ಭೇಟಿ ಮಾಡಿಸ್ತಾನೆ. ಯಾವಾಗ ಭೇಟಿ ಮಾಡಿಸ್ತಾನೆ? ಅದು ಇನ್ನೊಂದು ವಾರ ಟೈಮ್ ಕೊಡೋಣ, ನಮ್ಮ ಹುಡುಗ ಹೇಳಿದ ಕೆಲಸ ಮಾಡ್ಬಿಡ್ತಾನೆ. ಅಣ್ಣ, ನಾನ್ ಕಣೋಣ ಗಂಡಗಲಿ ವಂಶದ ಕಟ್ಟ ಕಡೆ ತುಂಡು, ಎಡಗೈ ಎತ್ತಿದ್ರು ವೀರ ಕೆಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಇನ್ನು ಮುಂದೆ ಕೈ ಎತ್ತಬೇಡ, ಕೈ ಎತ್ತಿದ್ರೆ ತಲೆ ಎತ್ತೀನಿ. ಏನ್ ಯಜಮಾನ್ರೆ ನೋಡಿ, ಬೆಳಗ್ಗೆಯಿಂದ ಸಿಟ್ ಮಾಡ್ಕೊಂಡು ಕಾಫಿನೂ ಬೇಡ ಅಂತ ಕೂತಿದ್ದಾನೆ. ಪದಪ ಲೇ ಪದಪ ಲೋ ರಜ,
ಮನೆ ಗಂಡು ಮಕ್ಕಳು ಸಿಟ್ ಮಾಡ್ಕೊಂಡು ಕಣ್ಣೀರ್ ಹಾಕ್ಬಾರ್ದಪ್ಪ. ಲಕ್ಷ್ಮಿ ಹಂಗಂಗೆ ಹೊಟ್ಟೋಗ್ಬಿಡ್ತಾಳೆ. ನಗ್ತಾ ಇರೋ ನೀನು. ಬರ್ತೀನಿ ನಾನು. ನನಗೆ ರಾಗಿಣಿಗೆ ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ರಾಗಿಣಿಗೆ ಶೇಖರನ್ ಪರಿಚಯ ನೀನೇ ಮಾಡ್ಸು ಅಂತ ಹೇಳ್ತಿರಲ್ಲ, ಇದು ಸರಿನಾ? ಲೇ ನಾವ್ ಆತರ ಹೇಳಲೇಬೇಕಾಗಿತ್ತು ಕಣ. ಇಲ್ಲಾಂದ್ರೆ ಆ ಶೇಖರ ನಮ್ಮೆಲ್ಲರೂ ನಿಂತ ಜಾಗದಲ್ಲೇ ಮಟ್ಟ ಹಾಕ್ಬಿಟ್ರನು. ಮದುವೆ ಆಗೋ ಕಾಲಕ್ಕಾಗುತ್ತೆ, ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀಯಾ? ಇಲ್ಲ ರಂಗತ್ತೆ, ಆ ರಾಗಿಣಿನ ಬಿಟ್ಟು ನನಗೆ ಇರಕ್ ಆಗೋದಿಲ್ಲ. ಹೋಗಪ್ಪ, ಎಕ್ಕ ಚಿಕ್ಕಿ ರೊಚ್ಚಿಗೆದ್ಬಿಟ್ಟಿನ ಕಣೆ. ಇನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಲೇಪದ ಆ ರಾಗಿಣಿಂದ ಮನೆ ಕರ್ಸ, ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನೋಡೋದಕ್ಕೆ ಎಷ್ಟು ಲಕ್ಷಣವಾಗಿದೆಯಮ್ಮ. ನಿನ್ನನ್ನು ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋ ಭಾಗ್ಯ ನಮ್ಗಿಲ್ಲ. ರಂಗತ್ತೆ ಏನ್ ಹೇಳ್ತಿದ್ಯಾ? ಅವ್ರು ಸರಿಯಾಗಿ ಹೇಳ್ತಾ ಇದಾರೆ ಕಣ. ರಾಗಿಣಿ ನಮ್ಮನೆ ಸೇರೋ ವಸ್ತು ಅಲ್ಲ ಕಣ. ಏನ್ ಹೇಳ್ತಾ ಇದ್ಯಾ? ಪದಪ್ಪ ನಿಂಗೆ ಮಸಸ್ ಕಬಲ್ಲ ನಂಗೆ ಗೊತ್ತು. ಲೇ ಮೊದ್ಲು ನಮ್ ಪ್ರಾಣ ಉಳ್ಸ್ಕೊಂಡ್ಬಿಟ್ರೆ ಸಾಕು ಕಣ. ನೋಡಮ್ಮ ರಾಗಿಣಿ, ಈಗ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ. ನೀನು ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀಯ. ಹಾಯ್ ರಾಗಿಣಿ. ಹಾಯ್ ಶೇಖರ್. ಶೇಖರ್, ನಂಗೆ ನಿನ್ ಕಂಡ್ರೆ ತುಂಬಾ ಇಷ್ಟ. ಅದೇನ್ ಮಾಡೋದು, ನಮ್ಮ ಅಣ್ಣಂಗ್ ನಿನ್ ಕಂಡ್ರೇನೆ ಆಗೋದಿಲ್ವಲ್ಲ, ಅದಕ್ಕೆ ಮೀಟ್ ಮಾಡಕ್ಕೆ ಆಗ್ಲಿಲ್ಲ. ಪರವಾಗಿಲ್ಲ, ಈ ಮನೆಯವರು ತುಂಬಾ ಒಳ್ಳೆಯವರು. ನಮ್ಮಂತ ಪ್ರೇಮಿನ ಒಂದು ಮಾಡಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಅಯ್ಯೋ, ನಾನು ಈ ಮನೆಗ್ ಬರ್ತೀನಿ ಅಂತ ನಮ್ಮ ಅಣ್ಣಂಗ್ ಹೇಳ್ಬಿಟ್ಟಿದೀನಿ. ಅವನು ಈಗ ಬಂದ್ಬಿಟ್ರೆ ನಿಮ್ಮ ಅಣ್ಣ ಬರೋದಕ್ಕಿಂತ ಮುಂಚೆ ನಾವು ಇಲ್ಲಿಂದ ಓಡೋಗ್ಬಿಡೋಣ. ಥ್ಯಾಂಕ್ಸ್, ಬಾಯ್. ರಾಗಿಣಿ, ರಾಗಿಣಿ, ಏನೋ ನನ್ನ ತಂಗಿ ರಾಗಿಣಿ. ಅಣ್ಣ ಅದು ಏನಾಯ್ತು ಅಂದ್ರೆ, ನನಗೆ ನಿನ್ನ ಅರ್ಕತೆ ಎಲ್ಲ ಬೇಕಾಗಿಲ್ಲ. ನನ್ನ ತಂಗಿ ರಾಗಿಣಿಯಲ್ಲಿ. ಅಣ್ಣ ಈಗ ತಾನೇ ಶೇಖರ ಬಂದು ನಿನ್ ತಂಗಿನ ಕರ್ಕೊಂಡು ಹೋದಣ್ಣ. ಅರ್ಥ ಆಯ್ತು, ನನ್ಗೀಗೆಲ್ಲ ಅರ್ಥ ಆಯ್ತು. ಅಪ್ಪದ್ದು ನಚ್ಚು ಬಿಟ್ಟು ನನ್ನ ತಂಗಿನ ಲವ್ ಮಾಡೋ ತರ ನಾಟಕ ಮಾಡಿಸಿದ್ರಿ. ಆಮೇಲೆ ನೈಸಾಗಿ ನನ್ನ ತಂಗಿನ ನಿಮ್ಮ ಮನೆ ಕರ್ಸ್ಕೊಂಡು ಆ ಶೇಖರ್ ಜೊತೆ ಕಳ್ಸ್ಕೊಡ್ರಿ. ಹೌದು ತಾನೇ? ಇಲ್ಲಣ್ಣ, ಆತರ ಏನಿಲ್ಲ. ನಿನ್ ತಂಗಿ ಕೂಡ ಅವನನ್ನ ಲವ್ ಮಾಡ್ತಾ ಇದ್ಲು, ಅವನು ಕೂಡ ನಿನ್ ತಂಗಿನ ಲವ್ ಮಾಡ್ತಾ ಇದ್ದ. ಇಬ್ರು ಪ್ರೇಮಿಗಳನ್ನ ದೂರ ದೂರ ಮಾಡೋದು ಏನ್ ಚೆನ್ನಾಗಿರುತ್ತೆ ಅಂತ ನಾವು ಈ ತರ ಮಾಡ್ಬಿಟ್ಕೊಂಡ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಇನ್ನು ಒಂದು ದಿವಸ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ತಂಗಿನ ಕರ್ಕೊಂಡ್ಬಂದು ನನ್ಗೆ ಒಪ್ಪಿಸ್ಬೇಕು. ಇಲ್ಲ ಅಂದ್ರೆ ಇಡೀ ಮನೇನೆ ಪೆಟ್ರೋಲ್ ಪಂಪ್ ಹಾಕಿ ಸುಟ್ಟಾಕ್ಬಿಡ್ತೀನಿ.